ಅಪ್ಪಂಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳು. ಸುಬ್ಬನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಅವನ್ ಸಂಕಟ ನನ್ನೊಬ್ಳಿಗೆ ಅರ್ಥ ಆಗ್ತಿರೋದು. ಅದಕ್ಕೆ ನಿನ್ ಕಷ್ಟ ನೋಡಕ್ಕಾಗ್ದೆ ನಾನು ಎಲ್ಲ ವಿಷಯನೂ ಮಿನಿಸ್ಟರ್ ಸಾಹೇಬ್ರು ಅಂದ್ರೆ ಇವ್ರಪ್ಪಂಗೆ ಹೇಳಿದ್ದು. ಅವರು ಬೇರೆ ಯಾವುದೋ ರೀತಿ ನಿರ್ಧಾರ ತಗೋತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ಮಾಡಿರೋ ತಪ್ಪಿಗೆ ಇನ್ನೊಂದು ತಪ್ಪು ಮಾಡಕ್ ಹೊರಟಿದ್ದಾರೆ. ಶ್ರೀವಲ್ಲಿ, ಇದು ನಮ್ಮನೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ. ಇದರಲ್ಲಿ ನೀನ್ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಏನೋ ತಲೆ ಹಾಕ್ಬಾರ್ದ? ನನ್ನ ಜೀವನ ಕಿತ್ಕೊಂಡೋಳ್ ನೀನು. ಸುಬ್ಬುಗೆ ಅನ್ಯಾಯ ಆಗ್ತಿದ್ರು ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಸುಬ್ಬು ಜೀವನದಲ್ಲಿ ನಾನು ಇರ್ತೀನೋ ಇಲ್ವೋ, ಆದ್ರೆ ನನ್ನ ಜೀವನದಲ್ಲಿ ಸುಬ್ಬು ಇದ್ದೇ ಇರ್ತಾನೆ. ಇಂಥ ಮಾತುಗಳೇ ಬೇಡ ಅನ್ನೋದು. ಇಷ್ಟೆಲ್ಲ ಆಗಿರೋದಕ್ಕೆ ನೀನೇ ಕಾರಣ. ನಿನಗೆ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕಿ ಇಷ್ಟೆಲ್ಲ ರಾಧ ಅಂತ ಮಾಡಿಟ್ಟಿದ್ಯಾ. ಈಗ ಇದುವರೆಗೂ ಬೇಡದಿರೋ ವಿಷಯ ಆಗಿತ್ತು, ಇನ್ನು ಮುಂದೆ ಬೇಕಾಗಿರೋ ವಿಷಯ ಆಗುತ್ತೆ. ಅದು ನನ್ನ ವಿಷಯ. ಶ್ರೀವಲ್ಲಿ, ಸುಮ್ಮನಿರಿ ಮೇಡಮ್, ಸುಮ್ಮನಿರು ಶ್ರೀವಲ್ಲಿ. ಅಲ್ಲ, ಯಾಕೆ ಹೀಗೆಲ್ಲ ಮಾಡಕ್ ಹೋದೆ ನೀನು? ಸುಬ್ಬು, ನಿಜ ಹೇಳು, ನಿನ್ ಮನ್ಸ್ ಪೂರ್ತಿಯಾಗಿ ಇವಳನ್ನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ? ಒಪ್ಕೊಳಕ್ಕಾಗುತ್ತಾ? ಆದರೂ ವಿಜಯ ಅಮ್ಮವ್ರಂದ್ರೆ ನನಗೆ ಸ್ಯಾನೆ ಭಯನೇ. ಅವರು ನಿಮ್ಮಂಗೆ ಮೃದು ಸ್ವಭಾವದವ್ರಲ್ಲ. ಅವ್ರಿಗೇನಾದ್ರು ಕೋಪ ಬಂತು ಅಂದರೆ ಬಿರುಗಾಳಿ ಆಗ್ಬಿಡ್ತಾರೆ. ಆದರೆ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸ್ತದೆ. ನಿಮಗೆ ಒಂಚೂರು ಅಹಂಕಾರ ಇಲ್ಲ, ಎಳ್ಳಷ್ಟು ಕೆಟ್ಟ ಬುದ್ಧಿನೂ ಇಲ್ಲ. ನಾನೇನು ಅನ್ನೋದು ನಿಂಗೆ ಈಗಲೇ ಗೊತ್ತಾಗಲ್ಲ ಸಾವಿತ್ರಿ. ಗಾಳಕ್ಕೆ ಮೀನು ಸಿಗಬೇಕು ಅಂದರೆ ಒಳ್ಳೆತನ ಅನ್ನೋ ಎರೆಹುಳುನ ಗಾಳಕ್ಕೆ ಸಿಕ್ಸಿರ್ಬೇಕು. ನೀನು ನನ್ನ ಗಾಳಕ್ಕೆ ಸಿಕ್ಕಾಕೊಂಡ್ಮೇಲೆ ಹೇಗೆ ವಿಲವಿಲ ಅಂತ ಒದ್ದಾಡ್ತೀಯ ಅನ್ನೋದನ್ನು ನಾನು ನೋಡಬೇಕು. ಸರ್, ನಾವು 7 ದಿನ ಅಂತ ಹಿಂಗೆ ಇರೋದು. ಆದರೆ ಮುಂದಕ್ಕೇನು ಅಂತ ನಾವು ನಿರ್ಧಾರ ಮಾಡಿ ನನಗೂ ನನ್ನ ಮ್ಯಾಕೆ ಪಿರುತಿ ಐತೆ. ನನಗೂ ನೀವಂದರೆ ಇಷ್ಟನೇ. ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗ್ದಿರೋಷ್ಟು ಪಿರುತಿ ಮ್ಯಾಕೆ ನಾವು ಯಾಕೆ ಮದುವೆ ಆದರೆ ಒಳ್ಳೇದೇ ಅಲ್ವೇ? ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ನನಗೆ ಈ ಥರ ಭಯ ಎಲ್ಲ ಯಾವುದೂ ಇರೋಕ್ಕಿಲ್ಲ. ಹಾಂ ಸರಿ ಹಾಗೆ ಮಾಡ್ಬೋದು. ಆದರೆ ಮನೇಲಿ ಸುಬ್ಬು ಮತ್ತು ಶ್ರಾವಣಿ ಮದುವೆನ ಮತ್ತೆ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆಯಲ್ಲ, ಇದೆಲ್ಲ ಮುಗಿಲಿ. ಆಮೇಲೆ ನಿನ್ನ ಪ್ರೀತಿ ಬಗ್ಗೆ ಮನೇಲಿ ಮಾತಾಡಿ ಮದುವೆ ಆಗೋಣ. ಅದು ತಿಟ್ವೆ. ಮೊದಲು ಶ್ರಾವಣಿ ಮದುವೆ ಆಗಲಿ, ಆಮ್ಯಾಕೆ ನಮ್ಮದು. ಅಷ್ಟರಲ್ಲಿ ನಿನ್ನನ್ನು ಉಪಯೋಗಿಸಿ ಎಸ್ತಿರ್ತೀನಿ. ನಿನ್ನಂಥವಳನ್ನ ನಾನು ಮದುವೆ ಆಗಲ್ಲ. ಅತ್ತೆಯವರೇ, ನಾನು ರೆಡಿ. ಸುರೇಂದ್ರ, ಪಾರ್ಟಿ ಆಫೀಸ್ಗೆ ಹೋಗಿ ಉಳಿದಿದ್ದು ಎಲ್ಲ ಕೆಲಸಗಳು ಮುಗಿಸ್ಬಿಡು. ಆಮೇಲೆ ಜನತಾ ದರ್ಶನದಲ್ಲಿ ಒಬ್ಬ ಹುಡುಗ ಆಪರೇಷನ್ಗೆ ದುಡ್ಡು ಕೇಳ್ತಾ ಇದ್ದ. ನಾನು ಚೆಕ್ ಬರೆದಿಟ್ಟಿದ್ದೀನಿ, ಅದನ್ನು ಅವನಿಗೆ ತಲುಪಿಸ್ಬಿಡು. ಹಾಗೆ ಇಬ್ಬರು ಸ್ಕಾಲರ್ಶಿಪ್ ಕೇಳ್ಕೊಂಡು ಬಂದಿದ್ರು, ಅವ್ರ ಡೀಟೇಲ್ಸ್ ಎಲ್ಲ ಇಟ್ಟಿದ್ದೀನಿ. ಸೆಕ್ರೆಟರಿ ಹತ್ರ ನೀನೇ ಮಾತಾಡ್ಬಿಡು, ಆಯ್ತಲ್ಲ? ವೀರು, ನಾನು ಎಷ್ಟೋ ರಾಜಕಾರಣಿಗಳನ್ನ ನೋಡಿದ್ದೀನಿ. ಅವರೆಲ್ಲ ತಮ್ಮ ತಮ್ಮ ಕೆಲಸ ಅಂತ ಬಂದರೆ ಜನನ, ರಾಜ್ಯನ, ಅವ್ರಿಗಿರೋ ಜವಾಬ್ದಾರಿಗಳನ್ನೆಲ್ಲ ಮರ್ತೇ ಬಿಡ್ತಾರೆ. ಆದರೆ ನೀನು ಎಲ್ಲ ಜವಾಬ್ದಾರಿನೂ ಮುಗಿಸಿ ಆಮೇಲೆ ನಿನ್ನ ಸ್ವಂತ ಕೆಲಸಕ್ಕೆ ಬಿಡುಗು ಮಾಡ್ಕೋತೀಯ. ಎಲ್ಲ ದೊಡ್ಡ ಯಜಮಾನರು ಹೇಳ್ಕೊಟ್ಟಿರೋ ಪಾಠ ಅತ್ತೆಯವರೇ. ನನ್ನಿಂದ ಯಾರ್ದಾದ್ರೂ ಸಮಸ್ಯೆ ಪರಿಹಾರ ಆದರೆ ನನ್ನ ಬಾಯಿ ತುಂಬ ಹೊಗಳ್ತಾರೆ. ಅದ್ಯಾವುದು ನಾನು ಇಟ್ಕೊಳ್ಳೋದೇ ಇಲ್ಲ. ದೊಡ್ಡ ಯಜಮಾನರು ಪಾದಕ್ಕೆ ಅರ್ಪಿಸ್ಬಿಡ್ತಾರೆ. ನಾನು ರೆಡಿ.
ಇವಳೇನಾದ್ರೂ ಅಲ್ಲಿಗೆ ಹೋದ್ರೆ ಒಂದಲ್ಲ ಒಂದು ಎಡವಟ್ಟು ಮಾಡೇ ಮಾಡ್ತಾಳೆ. ಹೇಗಾದ್ರೂ ಮಾಡಿ ಇವಳನ್ನ ತಡಿಬೇಕಲ್ಲ. ಬಾವಾ, ನಿಮ್ಮ ತಮ್ಮ ಪಾರ್ಟಿ ಆಫೀಸಿಗೆ ಹೊರಟಿದ್ದಾರೆ. ಆ ಹೊತ್ನಲ್ಲಿ ಏನಾದರೂ ಮನೆ ಹತ್ರ ನೀವು ಹೇಳಿರೋ ಜನಗಳೆಲ್ಲ ಬಂದರೆ ಅವ್ರನ್ನ ಮಾತಾಡಿಸಿ ಸಮಾಧಾನ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ನನಗಂತೂ ಆ ಅಭ್ಯಾಸ ಇಲ್ಲ, ನಿಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ವಿಜಯ ಅದಕ್ಕೆ ಇದ್ದರೆ ಅವ್ರನ್ನ ಮಾತಾಡಿಸಿ ಸಮಾಧಾನ ಮಾಡಿ ಧೈರ್ಯ ಹೇಳಿ ಏನು ಸಹಾಯ ಬೇಕೋ ಮಾಡ್ತಾರೆ. ಅದಕ್ಕೆ ಅವರು ಇಲ್ಲೇ ಇರ್ಬೋದಲ್ಲ ಬಾವಾ? ನನಗಿದು ಹೊಳಿಲೇ ಇಲ್ಲ. ಸರಿಯಾಗಿ ಹೇಳಿದೆ ಅಮ್ಮ. ಅಕ್ಕ, ನೀನು ಇಲ್ಲೇ ಇರು, ನಾನು ಅತ್ತೆಯವ್ರ ಜೊತೆ ಹೋಗಿ ಬರ್ತೀನಿ. ನನಗೆ ಗೊತ್ತು ನಿನಗೆ ಶಾಪಿಂಗ್ ಬರೋದಕ್ಕಿಂತ ಜನಸೇವೆಯಲ್ಲೇ ಹೆಚ್ಚು ಸಂತೋಷ ಸಿಕ್ಕುತ್ತೆ ಅಂತ. ಅದು ಅಲ್ಲದೆ ನಿನ್ನ ಬಿಟ್ಟು ಈ ಕೆಲಸ ಇನ್ಯಾರ ಕೈಲಿ ಮಾಡೋಕ್ಕೆ ಸಾಧ್ಯ? ಸರಿ ವೀರು, ನಾನು ಇಲ್ಲೇ ಇರ್ತೀನಿ. ಆದರೂ ನಾನು ಬಂದಿದ್ರೆ ಪರವಾಗಿಲ್ಲ ಅಕ್ಕ, ಏನೂ ತೊಂದರೆ ಇಲ್ಲ. ನೀನು ಇಲ್ಲೇ ಇರೋ, ನಾವು ಅತ್ತೆಯವ್ರು ಹೋಗಿ ಬರ್ತೀವಿ. ಅತ್ತೆಯವ್ರೆ ನಡೀಪ ಹೋದ. ಅಕ್ಕ, ನಾನು ಪಾರ್ಟಿ ಆಫೀಸ್ಗೆ ಹೋಗಿ ಬರ್ತೀನಿ.